ಹಂಗ ಒಂದಿಬ್ರು ಗಂಡ ಹೆಂಡತಿ ಕೂಡಿ ದೇವಸ್ಥಾನಕ್ಕೆ ಹೋದ್ರು, ಗುಡಿಗೆ ಹೋದ್ರಿ. ಅದೇ ಲಗ್ನ 8 ತಿಂಗಳಾಗಿತ್ತು. ಗುಡಿಗೆ ಹೋದ್ರು. ಗುಡಿಗೆ ಹೋದ ಕೂಡಲೇ ಗುಡಿಯಾಗಿನ ಪೂಜಾರಪ್ಪ ಯಾರ ಹೆಸರಲ್ಲಿ ಮಂಗಳಾರತಿ ಮಾಡಲಿ ಅಂದನ್ರಿ. ಅಂದ ಕೂಡಲೇ ಅವ ಗಂಡ ಅಂದ, ನನ್ನ ಹೆಂಡತಿ ಹೆಸರು ಜಯಶ್ರೀ, ಅಕ್ಕಿನ ಹೆಸರಲ್ಲೇನೆ ಮಂಗಳಾರತಿ ಮಾಡ್ರಿ ಅಂದ. ಮತ್ತು ನಿಮಗೆ ಅಂದ ಪೂಜಾರಿ. ನಂದು ಮನ್ಯಾಗ ಆಗ್ಯದ್ರಿ ಅಂದವ. ಮನ್ಯಾಗ ಮಂಗಳಾರತಿ ಮಾಡ್ಕೊಂಡೇ ಕರ್ಕೊಂಬಂದಾಡ್ರಿ ನನಗೆ ನನ್ನ ಹೆಂಡತಿ ಅನ್ನೋದು. ಅದಕ್ಕೆ ನಮ್ಮ ಖ್ಯಾತ ಕವಿ ಎಚ್ ಡುಂಡಿರಾಜ್ ಅವರು ಬರೀತಾರೆ, ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ, ದೇವರಿಗೆ ಮೊದಲು ನೈವೇದ್ಯ ನಂತರ ಮಂಗಳಾರತಿ, ಪತಿದೇವರಿಗೆ ಮೊದಲು ಮಂಗಳಾರತಿ ನಂತರ ನೈವೇದ್ಯ. ಅತ್ ಭಾಳ ಚಂದ ಜೋಕ್ ಬರೀತಾರೆ, ಅವನಿಗೆ ಚುಟುಕು ಬರೀತಾರೆ. ಹಿಂಗೆ ಗಂಡ ಹೆಂಡ್ತಿಗೆ ಹೇಳ್ದ. ಗಂಡ ಹೆಂಡ್ತಿ ಸ್ವಲ್ಪ ದಪ್ಪ ಆಗ್ಲಕತ್ತಿದ್ಲು. ನಲ್ಲೆ ನೀ ಸ್ಲಿಮ್ ಆಗಿರು, ನೀ ಟ್ರಿಮ್ ಆಗಿರು, ನಲ್ಲೆ ನೀ ಸ್ಲಿಮ್ ಆಗಿರು, ನೀ ಟ್ರಿಮ್ ಆಗಿರು ಅಂದಳ್ರಿ. ಅವಾಗ ಹೆಂಡ್ತಿ ಅಂದ್ಲು, ನಲ್ಲ ನೀನೂ ಟ್ರಿಮ್ ಆಗಿರು, ನೀನೂ ಟ್ರಿಮ್ ಆಗಿರು, ಬೇಕು ಬೇಕೆಂದಾಗ ಹಣ ಕೊಡುವ ATM ಆಗಿರು ಅಂದಳ್ರಿ. ಯಾವಾಗ ಬೇಡ್ತೇವಾಗ ATM ಕೊಡ್ಬೇಕಂದ್ಲಕ್ಕಿ ಹೆಂಡ್ತಿ. ನವಲ್ಗೊಂದು ನರಗುನ ಬಂಡಾಯ ಆಯ್ತಲ್ರಿ, ಕಳಸಾ ಬಂಡೂರಿ ಗದ್ದಲದೊಳಗೆ ಎಲ್ಲ ಪೊಲೀಸರು ಕೆಲವು ಲಾಠಿ ಪ್ರಹಾರ ಮಾಡಾಕತ್ತಾರ. ಒಬ್ಬಕ್ಕಿ 70 ವರ್ಷದ ಮುದುಕಿ, ಟೈಮ್ 8 ಆಗ್ಯದ, ನಮ್ಮ ಮನ್ಯಾಗ ಬಂಗಾರ ಹಚ್ಚದ, ಬಂಗಾರ ಹಚ್ಚದ, ಬಂಗಾರದ ನಮ್ಮ ಮನ್ಯಾಗತ್ತು ಓಡಾಕತ್ತಳ್ರಿ. ಅವ್ರು ಹೊಡಿಯೋದು ಬಿಟ್ಟು ಮುದುಕಿ ಬೆನ್ನತ್ತದ್ರ ಅವ್ರು ಪೊಲೀಸರು. ಹೊಡೆನ ಈಕಿ ಇವ್ರು ನನಗೆ ಹೊಡ್ಯಾಕೆ ಬರ್ತಾರ ಮತ್ತೆ ಮುದುಕಿ ಜೋರು ಓಡಾಕತ್ಲು, ಮತ್ತೆ ಬೆನ್ನತ್ತಿದ್ರು. ಹೋಗಿ ರೂಮಿಂದ ಕೀಲಿ ತೆಗೆದು ಕೊಂಡಿ ತೆಗೆದು ಚಾಪಿ ಹಾಸ್ಕೊಂಡು ರಿಮೋಟ್ ತೊಗೊಂಡು ಕೂತ್ಲು ಮುದುಕಿ. ಅವ್ರು ಪೊಲೀಸರೇ ಮುದುಕಿ ಎಲ್ಲಿ ಹತ್ತದ ಬಂಗಾರ ಅಂದರು. ಎಲ್ಲಿ ಹತ್ತದ ಬಂಗಾರ ಅನ್ಕೊಳ್ಳಿ ಹತ್ತದ ನೋಡಿ ಅಪ್ಪ ಶ್ರೀನಾಥನ ಬಂಗಾರ. ಮತ್ತು ಉದಯ ಟಿ ವಿ ಆಗ ಧಾರಾವಾಹಿ ಹೇಳತ್ತಾಳ್ರಿ ಮುದುಕಿ. ಅಂಥ ಡೇಂಜರ್ ಇವರೆಲ್ಲ ಮುದುಕಿಯರು, ಇವೆಲ್ಲ ಭಾಳ ಪಕ್ಕ. ನಮ್ಮ ಪ್ರಾಣೇಶ್ ಅವಾಗ ಹೇಳ್ತಿದ್ರು ಭಾಳ ವರ್ಷದ ಹಿಂದೆ, ಹಿಂಗೆ ಒಂದು ಮುದುಕಿ ದೊಡ್ಡದೊಂದು ಗಂಟು ತೊಗೊಂಡು ಬಸ್ ಸೇರೋದಳ್ರಿ. ಬಸ್ನ್ಯಾಗ ಒಂದು ಜಾಗ ಖಾಲಿ ಇಲ್ಲ. ಏನು ಇವತ್ತೇ ಇತ್ತ ನಾನು ಜೋಡು ಬರೋದು, ಇವೆಲ್ಲ ಬಂದು ಇವತ್ತೇ ಕೂತಾವ ನೋಡನ್ಲಕ್ಕಿ ಅಂದ್ಲು. ಗಂಟು ತೊಗೊಂಡು ನಿಂತಿದ್ಲು. ಕಂಡಕ್ಟರ್ ಅಂದ, ಏನು ಬೇಯವ್ವ ಮುದುಕಿ ಯವ್ವ ಇಲ್ಲೇಕ ನಿಂತಿದೆ ಅಡ್ಡ, ಹೋಗು ಸೀಟ್ ಖಾಲಿ ಇದ್ದಲ್ಲಿ ಕೂಡ ಹೋಗು ಅಂದು. ಬಾದ್ಲು ಒಂದು ಸೀಟ್ ಖಾಲಿ ಐತ್ರಿ. ಯವ್ವ ದೇವ್ರ ತಲೆ ಮೇಲದ ನೋಡ, ಗಂಟು ಒಗದ್ಲು, ಮುದುಕಿ ಕೂತ್ಲು. ಕಂಡಕ್ಟರ್ ರೈಟ್ ಬಂದ್ರಿ. ಡ್ರೈವರ್ ಬಂದಾನ, ಡ್ರೈವರ್ನ ಸೀಟಿಗೆ ಹೋಗಿ ಕೂತದ ಮುದುಕಿ. ಖಾಲಿ ಇದ್ದಲ್ಲಿ ಕುಂಡ್ರನ, ಖಾಲಿ ಇದ್ದಲ್ಲಿ ಕೂತ ಪಾಪಕ್ಕಿ. ಹೇಳ್ಬೇಯವ್ವ ಇದು ನನ್ನ ಸೀಟ್ ಅದ ಅಂದ. ಯಪ್ಪ ಹೈರಾಣಾಗಿ ಹಿಡ್ದೀನಿ, ಹೋಗಿ ನಾ ಏನು ಬಿಡಂಗಿಲ್ಲ, ಕಂಡಕ್ಟರ್ ಹೇಳ ಅಂದ್ಲಕ್ಕಿ. ಹುಚ್ಚು ಮುದುಕಿ, ನಾನೇ ಬಸ್ ನಡೆಸ್ಲಿಕ್ಕಂದ್ರೆ ಬಸ್ ಎಲ್ಲ ಮುಂದೆ ಹೋಗ್ತದ. ಒಬ್ಬ ಇಂಥವು ಸಣ್ಣ ಯುವಕ ಕೂತಿದ್ದ, ಇಲ್ಲಿ ಸೀಟ್ ಬಿಡ್ತೀನಿ ಬಾರ್ಬೇಯವ್ವ ತಾ ಎದ್ದ. ಮುದುಕಿ ಕೂತ್ಲು, ಬತ್ತ ತಣಿ. ಕಂಡಕ್ಟರ್ ಟರ್ 4 ಸಲ ಸೀಟಿ ಉದ್ದ. ಅದು ಪಾಪ ಮುದುಕಿಗೆ ವಯಸ್ಸಾಗ್ಯದ, ನಮ್ಮಂಗೆ ಕಿವಿ ಕೇಳ್ಸಂಗಿಲ್ಲ, ಕಣ್ ಕಾಣಿಸಂಗಿಲ್ಲ, ಅಲ್ಲೇ ಕೂತದ. ಇವ ಕಂಡಕ್ಟ್ರೇ ಆ ಮುದುಕಿ ಎಟ್ಟು ದೂರ ಹೋಗಿ ಕೂತದ, ಕಳಿಸ್ರಿ ಇಲ್ಲೇ ಇಳಿಬೇಕಿ ಮುದುಕಿ. ಏನು ಎಲ್ಲಿ ಹೋಗ್ಬೇಕು ಬೇಯವ್ವ ಅಂದ. ಇಲ್ಲೇ ಹತ್ತಣಿ ಅಪ್ಪ ಬತ್ ಬಾ ಹತ್ತಣಿ. ಇನ್ನೇನು ಗಂಟು ತೊಗೊಂಡು ಮುದುಕಿ ಇಳಿಬೇಕು ನಂಟಿಗೆ ಕಂಡಕ್ಟರ್ ಏನು ಬೇಯವ್ವ ತಿಳಿತದಿಲ್ಲ. ಟರ್ 4 ಸಲ ಸೀಟಿ ಉದ್ದೆ, ತಿರುಗಿ ನೋಡ್ಬಾರ್ದಲ್ಲ ನನ್ನ ಅಂದ. ಅವಾ ಮುದುಕಿ ಅಂದ್ಲು, ಹೋಗ್ಗ ಮೂಳ ಹಳೆ ಮೂಳ, ನನ್ನ ಹರೇದ ವಯಸ್ಸಿನ್ಯಾಗ ನಮ್ಮ ಊರಾನ ಗೌಡು ಸೀಟಿ ಓದಿದ್ರೆ ತಿರುಗಿ ನೋಡಿಲ್ಲ, ಈ ವಯಸ್ಸಿನಾಗ ನಿಂಗೇನು ನೋಡ್ತಾರಲ್ಲ ಅಂದ್ಲಕ್ಕಿ. ಯವ್ವ ಎಲ್ಲಿ ಒಯ್ದು ಎಲ್ಲಿ ಹಚ್ಚಿದೆ ಯವ್ವ ಅನ್ನತ್ತ. ಅದಕ್ಕೆ ಈ ಮುದುಕಿಯರು ಭಾಳ ಪಕ್ಕ, ಆಯ್ದಿರು ಭಾಳ ಪಕ್ಕ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ವಿಜಾಪುರದ ಕವಿ ಬಸವರಾಜ ದೋಣಿ ಒಂದು ಕವಿತೆಯನ್ನು ಬರೀತಾರ. ಏನು ಬರೀತಾರ ನೋಡ್ರಿ. ನಮ್ಮ ಅಜ್ಜಿ ಮಾಡುತ್ತಲಿದ್ದಳು ರಾಗಿಯ ಮುದ್ದೆಯ ಗುಂಡು, ಅದನ್ನು ತಿಂದು ನಮ್ಮ ಅಜ್ಜನಾಗಿದ್ದ ಉಕ್ಕಿನ ಚೆಂಡು. ನಮ್ಮ ಕಡೆ ಏನು ಮಾಡಂಗಿಲ್ಲ, ಈಗೀಗ ರಾಗಿ ಮಾಡತ್ತ ಮುದ್ದಿ ಆ ಕಡೆ ಸೈಡ್ರಿ. ನಮ್ಮ ಅಜ್ಜಿ ಮಾಡುತ್ತಲಿದ್ದಳು ರಾಗಿಯ ಮುದ್ದೆಯ ಗುಂಡು, ಅದನ್ನು ತಿಂದು ನಮ್ಮ ಅಜ್ಜನಾಗಿದ್ದ ಉಕ್ಕಿನ ಚೆಂಡು. ನಮ್ಮವ್ವ ಮಾಡುತ್ತಾಳೆ ಬಿಳಿಜೋಳದ ಬಿಸಿ ಬಿಸಿ ರೊಟ್ಟಿ, ಅದನ್ನು ತಿಂದು ನಮ್ಮ ಅಪ್ಪನಾಗಿದ್ದಾನೆ ಜಗಜಟ್ಟಿ. ನಮ್ಮವ್ವ ಮಾಡುತ್ತಾಳೆ ಬಿಳಿಜೋಳದ ಬಿಸಿ ಬಿಸಿ ರೊಟ್ಟಿ, ಅದನ್ನು ತಿಂದು ನಮ್ಮ ಅಪ್ಪನಾಗಿದ್ದಾನೆ ಜಗಜಟ್ಟಿ. ಈಗ ನಾನು ಹೆಣ್ತಿನೂ ಮಾಡ್ತಾಳ ಇಡ್ಲಿ ಸಾಂಬಾರ ವಡ, ಅದು ತಿಂದಾಗಿನ ಖಾಲಿ ಪ್ಲಾಸ್ಟಿಕ್ ಕೊಡ. ನೋಡ್ರಪ್ಪ ಆ ಕಡೆ ಅವಾಗಿ ನಂಗೆ ಚಂದ ರೊಟ್ಟಿ ಮಾಡೋರು ಇಲ್ಲ, ನೀರು ತರು ಗಣಮಕ್ಳು ಇಲ್ಲ. ಎಲ್ಲರೂ ಇಡ್ಲಿ ವಡ ದೋಸೆ ಅನ್ನ ತಿಂದು
ಫಳ್ಳಾಗಿಬಿಟ್ಟಿವಿ ಇವತ್ತು ಅನ್ನೋ ಮಾತುಗಳನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ, ದೇವರ ಬಗ್ಗೆ ದಾಸಿಮಾರ್ಯ, ನಿನ್ನೆ ದಿವಸ ಏನು ಹೇಳಿದ್ನಲ್ಲ, ದೇವರ ದಾಸಿಮಾರ್ಯ ಅವರೊಂದು ವಚನ ಬರೀತಾರೆ ಕೇಳ್ರಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವನಾರೂ ಕಾಣದಂತಿರಿಸಿದೆ, ನೀ ಬೆರಸಿಹ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ಎಷ್ಟು ಚಂದ ವಚನ ಬರೀತಾರೆ ನೋಡ್ರಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಇಲ್ಲಿ ಒಂದು ದೊಡ್ಡ ಮರ ಅದ, ಗಿಡ ಅದ. ಆ ಗಿಡದೊಳಗೆ ಒಳಗೆ ಬೆಂಕಿ ಅದ ರೀ. ಆದ್ರೆ ಬೆಂಕಿ ತಾನೇ ಹೊರಗೆ ಬಂದು ಸುಡಂಗಿಲ್ಲ. ಮರ ಮಥಿಸಿದಾಗ, ಗಿಡ ಮಥಿಸಿದಾಗ ಒಳಗಿನ ಅಗ್ನಿ ಸುಡ್ತದ. ಹಂಗ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಅದೇ ಹಿಂಡ್ಕೊಂಡು ಬಂದಿರ್ತೀವಿ ಹಾಲ, ಆ ಹಾಲಿನೊಳಗೆ ತುಪ್ಪ ಸುಮ್ಮನೆ ಸಿಗಂಗಿಲ್ಲ. ಚಂದ ಹಾಲು ಕಾಸಿ ಆರದ ಬಳಕ ಸ್ವಲ್ಪ ಬೆಚ್ಚಗಿದ್ದಾಗ ಸ್ವಲ್ಪ ಮೊಸರು ಕೆನಿ ಎಲ್ಲ ತೆಗೆದು ಹೆಪ್ಪ ಹಾಕಿ ಅದನ್ನ ಕಟ್ಟದು ಬೆಣ್ಣೆ ಮಾಡಿ ಕಾಸದಾಗ ತುಪ್ಪ ಆಗ್ತದ. ಹಂಗ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವನಾರೂ ಕಾಣದಂತಿರಿಸಿದೆ. ಹೌದ್ರಿ, ನೀ ಬೆರಸಿಹ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ಅಂಥೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. ಶರೀರದೊಳಗೆ ಆತ್ಮವನಾರೂ ಕಾಣದಂತಿರಿಸಿದೆ. ಇಂಥ ದೊಡ್ಡ ಶರೀರದ ನಂದು, ಬರೇ ಉದ್ದ ಬೆಳೆದಿಲ್ರಿ, ಬರೇ ಅಡ್ಡ ಬೆಳೆದಿನ, ಬರೇ ಅಡ್ಡ. ಈ ಶರೀರದೊಳಗೆ ನಮ್ಗೆ ಆತ್ಮದ, ಆದ್ರೆ ಜೀವ ಹೆಂಗೆ ಹೋಗ್ತದ, ಆತ್ಮ ಎಲ್ಲಿರ್ತದ ಯಾರಿಗೂ ಗೊತ್ತಾಗಿಲ್ರಿ, ಯಾರಿಗೂ ಗೊತ್ತಾಗೋದಿಲ್ಲ. ಆತ್ಮ ಒಳಗೆ ಹೆಂಗಿರ್ತದೋ, ಜೀವ ಹೆಂಗಿರ್ತದೋ, ನಮ್ಮ ಉಸಿರು ಎಲ್ಲಿ ಇರ್ತದೋ, ಅದು ಸಾಯುವಾಗ ಹೆಂಗೆ ಜೀವ ಹೋಗ್ತದೋ ಏನೂ ಗೊತ್ತೇ ಆಗಂಗಿಲ್ಲ. ಅದಕ್ಕೆ ಭಾಳ ಮಂದಿ ಸಾವು ಅಂದ್ರೆ ಅಂಜು ಸಾಯ್ತೀವಿ ನಾವು, ಹೌದಲ್ರಿ? ಯವ್ವ ಸಾವು ಅಂದ್ರೆ ಅಂಜಿಗೆ ಸಾವು ಬರ್ತದಂತಾರೆ. ನಮ್ಮ ಧಾರವಾಡದ ವರಕವಿ ಬೇಂದ್ರೆಯವರ ಮಾತ ದಯಮಾಡಿ ನೆನಪಿಟ್ಕೋರಿ. ಏನು ಹೇಳ್ತಾರ ಕೇಳ್ರಿ ಬೇದ್ರೆ ಅಜ್ಜ, ನನಗೆ ಸಾವು ಅಂದ್ರೆ ಒಟ್ಟು ಅಂಜಿಕಿಲ್ಲ. ಯಾಕಂದ್ರೆ ನಾ ಇರುತನ ಅದು ಬರಂಗಿಲ್ಲ, ಅದು ಬಂದ ಮೇಲೆ ನಾನೇ ಇರಂಗಿಲ್ಲ. ನಾ ಇರುತನ ಅದು ಬರಂಗಿಲ್ಲ, ನಾವಿರುತನ ಸಾವು ಬರಂಗಿಲ್ಲ. ಸಾವು ಬಂದ ಬಳಕ ಅಂಜಲಕ್ಕ ನಾವೇ ಇರಂಗಿಲ್ಲ. ಎಷ್ಟು ಸರಳ. ಒಂದೇ ಮಾತಿನೊಳಗೆ ಸಾವಿನ ಭಯ ದೂಡಿ ಬಿಡ್ತಾರೆ. ಅದಕ್ಕೆ ಸಾವಿನ ಬಗ್ಗೆ ಯಾರು ಅಂಜೋದು ಬೇಡ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ. ವಿಷಾದವಾಗಲಿ ವಿನೋದವಾಗಲಿ ಏನೇ ಆಗಲಿ ಅವನೇ ಕಾರಣ ಅನ್ನೋ ಹಂಗ ಹುಟ್ಟಿನ ಬೆನ್ನಿಗಂಟಿಸಿದ ನೆನಪಿನ ಚೀಟಿ ನೀವು. ಹುಟ್ಟು ಬಂದೇವಿ ಎಂದ ಬಳಕ ಒಂದಿಲ್ಲ ಒಂದು ದಿನ ಸಾವಿರ್ತದ. ಆ ಸಾವು ಬರೋದರೊಳಗಾಗಿ ನಾವು ಆರೋಗ್ಯವನ್ನೂ ಕಾಪಾಡಿಕೊಳ್ಳೋಣ. ಅಂತರಂಗ ಬಹಿರಂಗಗಳನ್ನು ಶುದ್ಧಗೊಳಿಸಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಕಾಯಕವನ್ನು ಮಾಡೋಣ ಅನ್ನುವಂಥ ಒಂದು ಸುಂದರ ಮಾತುಗಳನ್ನು ಇಲ್ಲಿ ಹೇಳ್ತಾ, 7-8 ವರ್ಷದ ಬಸವಣ್ಣ ಬಾಲಕ ಇದ್ದ. ಅಪ್ಪ ಮಾದರಸ, ತಾಯಿ ಮಾದಲಾಂಬಿಕೆ ಅವರು ಇದ್ರು. ಹೊರಗಿನಿಂದ ಬಂದ ಸಣ್ಣವ ಬಸವಣ್ಣ, ಬಾಲಕ ಬಸವಣ್ಣ, ಹುಡುಗ ಬಸವಣ್ಣ ಹೊರಗಿನಿಂದ ಬಂದ ಕೂಡಲೇ ಅವ್ವ ನನಗೆ ಭಾಳ ನೀರಡಿಕೆ ಆಗ್ಯದ, ನೀರು ಕೊಡು, ಕುಡಿಯಾಕ ನೀರು ಕೊಡು ಅಂತ ತಾಯಿ ಮಾದಲಾಂಬಿಕೆಗೆ ಬಾಲಕ ಬಸವಣ್ಣ ನೀರು ಕೇಳ್ದ. ಅವಾಗ ತಾಯಿ ಅಂದ್ಲು, ಇಲ್ಲಪ್ಪ ನಿನಗೆ ಅನ್ಕತ ನೀರು ಕೊಡಂಗಿಲ್ಲ. ನಿಮ್ಮ ಅಪ್ಪಾಜಿ ಒಳಗೆ ಪೂಜೆ ಮಾಡಾಕತ್ತಾರ, ಪಂಚಾಯತ ಪೂಜೆ, 5 ದೇವತೆಗಳ ಪೂಜೆ ಮಾಡಿ ಅವ್ರ ಪೂಜೆ ಆದ ಬಳಿಕ ನಿನಗೆ ನೀರು ಕೊಡ್ತೀನಿ. ಈಗ ತಿನ್ನಾಕು ಕೊಡೋದಿಲ್ಲ, ನೀರನ್ನು ಕೊಡೋದಿಲ್ಲ ಅಂಥೇಳಿ ತಾಯಿ ಮಾದಲಾಂಬಿಕೆ ಹೇಳ್ತಾಳ. ಅವಾಗ ಬಸವಣ್ಣ ಏನು ಮಾಡ್ತಾನ್ರಿ, ಒಂದು ಗುದ್ದಲಿ ಕುರುಪಿ ತಗೊಂಡು ಹಿಂದೆ ಅಂಗಳಕ್ಕೆ ಹೋಗಿ ಅಲ್ಲೊಂದು ತೆಗ್ಗ, ಇಲ್ಲೊಂದು ತೆಗ್ಗ, ಅಲ್ಲೊಂದು ತೆಗ್ಗ, 7-8 ಕಡೆ ತೆಗ್ಗಗಳನ್ನು ಮಾಡಿ ಕುಂದಿರ್ತಾನವ. ಲಕ್ಷ್ಮೀ ಪಾರ್ವತಿ ಗಣಪತಿ ಎಲ್ಲ ಪೂಜೆ ಮಾಡಿ ಅಪ್ಪ ಮಾದರಸ ಇನ್ನು ಸೂರ್ಯ ದೇವಗ ನಮಸ್ಕಾರ ಮಾಡ್ಬೇಕಂತ ಹೊರಗೆ ಬರ್ತಾನ. ಇವ ಬಸವಣ್ಣ ಎಲ್ಲ ಕಡೆ ತೆಗ್ದು ಹೊಡ್ರಿತಾನ. ಅವಾಗ ಅವ್ರಪ್ಪ ಮಾದರಸ ಕೇಳ್ತಾನ, ಹೆಂಡತಿ ಕರೆದು, ಮಾದಲಾಂಬಿಕೆ ಏನಿದು, ಯಾರು ಮಾಡಿದ ಕೆಲಸ, ಹಿಂಗ್ಯಾಕೆ ಎಲ್ಲ ಕಡೆ ಸಣ್ಣ ಸಣ್ಣ ತೆಗ್ಗುಗಳನ್ನು ತೋಡ್ಯಾರ, ಯಾರು? ನಿಮ್ಮ ಮಗ ಬಸವರಸ ಮಾಡಿದ ಕೆಲಸ, ನಿಮ್ಮ ಮಗ ಬಸವಣ್ಣ ಮಾಡಿದ ಕೆಲಸ ಅಂದ ಕೂಡಲೇ ಮಗನಿಗೆ ಅಪ್ಪ ಕೇಳ್ತಾನ, ಯಾಕಪ್ಪ ಬಸವರಸ
ಹಿಂಗ್ಯಾಕೆ ಹುಚ್ಚುಚ್ಚು ಮಾಡಿದಿ, ಹಿಂಗ್ಯಾಕೆ ಎಲ್ಲ ಕಡೆ ತಗ್ಗು ತೋಡಿದಿ. ಅವಾಗ ಬಸವಣ್ಣ ಹೇಳ್ತಾನೆ ನೋಡ್ರಿ, ಅಪ್ಪ ನನಗೆ ಬಿಸಿಲಾಗ ಹೋಗಿ ಬಂದಿದ್ದೆ, ಭಾಳ ನೀರಡಿಕೆ ಆಗಿತ್ತು, ಅವಾಗ ನೀರು ಬೇಡದೆ, ನೀರು ಕೊಡಂಗಿಲ್ಲ ಪೂಜೆ ಆಗುತ್ತಾನ ಅಂದ್ಲು, ಅದಕ್ಕೆ ಎಲ್ಲರೇ ನೀರು ಸಿಗ್ತಾವೇನಂಥೇಳಿ ಎಲ್ಲ ಕಡೆ ತಗ್ಗುಗಳನ್ನು ತೋಡೀನಿ ಅಂತ ಬಸವಣ್ಣ ಅಂದ. ಅವಾಗ ಅವರಪ್ಪ ಅಂದ, ಹುಚ್ಚ ಹಳೆ ಹುಚ್ಚ, ಎಲ್ಲ ಕಡೆ ಹಿಂಗೆ ತೆಗ್ಗು ತೊಡ್ಕೋತ ಹೋದ್ರೆ ನೀರು ಸಿಗ್ತಾವನ? ಮಳ್ಳ ಒಂದೇ ಕಡೆ ಆಳವಾಗಿ ಡೀಪಾಗಿ ನೆಲ ಅಗದ್ರೆ ಒಳಗೆ ನೀರು ಸಿಗ್ತಾವ ಅಂತ ಅಪ್ಪ ಹೇಳ್ದ. ಅವಾಗ ಬಸವಣ್ಣಂದ, ಹೌದಪ್ಪ ನಾನು ಅದೇ ಹೇಳಾಕತ್ತೀನಿ, ದೇವರು ಕೋಲಿ ತುಂಬ 108 ದೇವರ ಇಟ್ಕೊಂಡು 108 ಮಂತ್ರ ಹೇಳಿ 108 ಪೂಜೆ ಮಾಡಿದ್ರೆ ದೇವರು ಕಾಣಿಸ್ತಾನೇನಪ್ಪ. ಒಂದೇ ದೇವರನ್ನ ಒಂದೇ ಮಂತ್ರದಿಂದ ಒಂದೇ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ದೇವರ ಸಾಕ್ಷಾತ್ಕಾರ ಆಗ್ತದ, ದೇವರ ಸಾಕ್ಷಾತ್ಕಾರ ಆಗ್ತದ ಅಂತೇಳಿ ಬಾಲಕನಿದ್ದಾಗ ಬಸವಣ್ಣ ತಾನು ಕಂಡ ಕನಸನ್ನು ನನಸು ಮಾಡಿ ಸಮಾನತೆಯ ಸುಂದರ ಸಮಾಜ ಕಟ್ಟಿ ಅನುಭವ ಮಂಟಪ ಕಟ್ಟಿದಂಥ ಮಹಾನ್ ಪುಣ್ಯ ಪುರುಷ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಚನ್ನವೀರ ಕಣವಿಯವರು, ಗಿಡದಿಂದು ದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದ, ಗಿಡದಿಂದು ದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದ, ನೆಲದ ಒಡಲಿನೊಳಗೇನು ನಡೆವುದೋ ಎಲ್ಲಿ ಕುಳಿತಿಹನು ಕಲಾವಿದ, ನೆಲದ ಒಡಲಿನೊಳಗೆಲ್ಲಿ ಕುಳಿತಿಹನೋ ಎಲ್ಲಿ ಕುಳಿತಿಹನು ಕಲಾವಿದ, ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ, ಈರುಳಿನ ಬೆಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂದೆ ಹೊರಬರುವನು ಕೂಶಿನ ಹಾಗೆ. ಎಲ್ಲಿ ಕುಳಿತಿಹನೋ ಕಲಾವಿದ, ಎಲ್ಲಿ ಕುಳಿತಿಹನೋ ಕಲಾವಿದ. ನೋಡ್ರಿ ನೀವು, ಎಷ್ಟು ಥರದ ಹಣ್ಣ, ಎಷ್ಟು ಥರದ ಹೂವ, ಎಂಥ ಸುಂದರ ಆಕಾಶ, ಎಂಥ ಭಗವಂತ ಎಂಥ ಒಂದು ಸೃಷ್ಟಿಯನ್ನು ನಮಗೆ ಕೊಟ್ಟಾನ. ಎಷ್ಟು ಥರದ ಪಕ್ಷಿಗಳು, ಎಷ್ಟು ಥರದ ಗಿಡಗಳು. ಒಂದೊಂದು ಹೂವಿಗೂ ಒಂದೊಂದು ಬಣ್ಣ, ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ, ಕೊಟ್ಟ ಕರುಣೆಯ ಮೂಲ ಮರೆಸಿಹುದೇ ತನ್ನ, ಮರೆಸಿಹುದೇ ತನ್ನ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ತೇಲಿ ಸಾಗುವ ಮುಗಿಲು ಹರ್ಷ ಉಕ್ಕಿ, ಯಾರು ಇಟ್ಟರು ಇವನು ತಿಡಿಯಿಲ್ಲಿ, ತುದಿ ಮೊದಲು ತಿಳಿಯದಿ ನೀಲಿಯಲಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ. ನೋಡ್ರಿ ಎಷ್ಟು ನಾನಾ ಥರದ ಹಣ್ಣ, ನಾನಾ ಥರದ ಹೂವು ಎಲ್ಲ ಕೊಟ್ಟಾನ. ನಮಗೇನಾಗಂಗಿಲ್ಲ, ಅದು ಬಿಡ್ರಿ, ಹಿತವಾಗಿ ಮಿತವಾಗಿ ತಿಂದು ನಾವು ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದಿನ ಏನು ಮಾಡ್ಕೋತ ಬಂದೀವಿ ಅದನ್ನೆಲ್ಲ ಒಮ್ಮೆಗೆ ಬಿಡುವುದಂದ್ರೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಕ್ರಮೇಣ ನಾವು ಶರಣರ ಸಂಸ್ಕೃತಿ ಶರಣರ ವಚನಗಳನ್ನು ಓದಿ ಸ್ವಲ್ಪ ನಾವು ಪರಿವರ್ತನೆ ಆಗಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿಕೊಂಡು ಅಂಬಿಗರ ಚೌಡಯ್ಯನ ವಚನ ಹೇಳ್ತೀನಿ ಕೇಳ್ರಿ. ಕಟ್ಟಿದ ಲಿಂಗವ ಕಿರಿದು ಮಾಡಿ, ಕಟ್ಟಿದ ಲಿಂಗವ ಕಿರಿದು ಮಾಡಿ, ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ. ಕಟ್ಟಿದ ಲಿಂಗವ ಕಿರಿದು ಮಾಡಿ, ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ. ಇಂಥಪ್ಪ ಕೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಡನೆ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ದಯಮಾಡಿ ಚಪ್ಪಾಳೆ ತಟ್ರಿ. ಕಟ್ಟಿದ ಲಿಂಗ ಬಿಟ್ಟು ಆ ಬೆಟ್ಟಕ್ಕೆ ಹೋದೆ, ಆ ಗುಡ್ಡಕ್ಕೆ ಹೋದೆ, ಹೋತಾರ ಆಕ್ಸಿಡೆಂಟ್ ಆಗಿ ಸತ್ತು ಬಿಡ್ತಾರೆ ಬರಾಗ. ದೇವರನ್ನು ನೋಡಾಕ ಅಲ್ಲಿ ಬರೇ ಲಂಚ ಕೊಡ್ಬೇಕ್ರಿ. ಆ ಪೂಜೆಕಿಷ್ಟು ಈ ಪೂಜೆಕಿಷ್ಟು. ಎಲ್ದರೆ ಧರ್ಮಸ್ಥಳಕ್ಕೆ ಹೋಗಿ ಡೈರೆಕ್ಟ್ ದೇವರು ಪ್ರತ್ಯಕ್ಷ ಆಗ್ಯಾನ್ರಿ. ತಿರುಪತಿ ಒಳಗೆ ವೆಂಕಟರಮಣ ಭೇಟಿ ಆಗ್ಯಾನ, ಬರೇ ಲಂಚ. ಅದಕ್ಕೆ ನಾವು ಪೂಜೆ ಮಾಡ್ತಾರ, ಭಾಳ ಮಂದಿ ಪೂಜೆ ಮಾಡ್ತಾರ. ಪೂಜೆ ಮಾಡೋ ಮನಸ್ಸು ಇರೋದೇ ಇಲ್ಲ. ಅಲ್ಲಿ ಒಳಗೆ ಪೂಜೆ ಮಾಡ್ತಿರ್ತಾರ, ಅಲ್ಲಿ ಹಾಲಿಗಿಟ್ಟಿ ನೋಡಿ ಹಾಲಿನ ತೆಗಿಯತ್ತಾರ, ಅಲ್ಲಿ ಹೊರಗೆ ಯಾರೋ ಬಂದಾರ ನೋಡತ್ತಾರ, ಲಕ್ಷ್ಯ ಇರಂಗಿಲ್ಲ. ಅದಕ್ಕೆ ನಮ್ಮ ಭಲೆಯ ಹುಚ್ಚ ಸಿನಿಮಾದೊಳಗೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಚಂದ ಹಾಡ್ತಾರೆ ಕೇಳ್ರಿ.
ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎನ್ನುವರು, ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರು. ನೀ ಬಂದು ರುಚಿ ನೋಡು ಒಮ್ಮೆಯಾದರೂ, ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು. ಕಲ್ಲಾದೆ ಏಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತ ಬೇಡುತಿಹ ಭಕುತರ ನೀತಿ. ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ ಅಲ್ವೇ. ಸಾಹಿತಿ ಚಿ ಉದಯಶಂಕರ್ ಅವರು ಎಷ್ಟು ಚಂದ ಬರೀತಾರೆ. ಎಷ್ಟೋ ರೊಕ್ಕ ಖರ್ಚು ಮಾಡಿ ಎಲ್ಲೋ ಬೆಟ್ಟಕ್ಕೆ ಹೋಗಿ ಯಾವುದೋ ಗುಡಿಗೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸಿ ಭಾಳ ಮಂದಿ ಗುಡ್ಡಾಪುರ ದಾನಮ್ಮಗೆ ಹೋಗ್ತಾರ್ರಿ, ನಡ್ಕೋತ ಹೋಗ್ತಾರೆ. ಆರೋಗ್ಯದಿಂದ ಇದ್ದವ್ರು ಹೋಗ್ರಿ ಯವ್ವ, ವಯಸ್ಸಾದವರು ಶಕ್ತಿ ಇರ್ಲಾರ್ದವರು ಹೋಗ್ತಾರೆ. ಒಬ್ಬರಿಗೆ ದಾನಮ್ಮ ಏನು ಮಾಡ್ಯಾಳ ಗೊತ್ತಿಲ್ಲ. ದಾನಮ್ಮನ ಚರಿತ್ರೆ ಭಾಳ ಮಂದಿ ಎಲ್ಲರಿಗೆ ಎತ್ತಲ್ಲ, ಕೆಲವು ಮಂದಿಗೆ ಗೊತ್ತಿರ್ತದ, ಭಾಳ ಮಂದಿಗೆ ಏನು ಗೊತ್ತಿರಂಗಿಲ್ರಿ. ಆಕಿ ಶರಣೆಯಾಗಿ ಏನು ಮಾಡಿದ್ಲು, ಯಾವ ಕಾಲದಲ್ಲಿ ಬದುಕಿದ್ಲು, ಏನೇನು ಸಾಧನೆಯನ್ನು ಮಾಡಿದ್ಲು, ನಮಗೆ ಯಾವ ಮಾರ್ಗಕ್ಕೆ ಹಚ್ಚಿದ್ಲು ಏನೂ ಗೊತ್ತಿರಂಗಿಲ್ಲ. ಸುಮ್ಮನೆ ಎಲ್ಲರ ಜೋಡಿ ನಡ್ಕೋತ ದುಬು 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 ಗುಡ್ಡಾಪುರಕ್ಕೆ ಹೋಗೋದು, ಅಲ್ಲಿ ರೊಕ್ಕ ಕೊಟ್ಟು ಪೂಜೆ ಮಾಡಿಸೋದು, ದಂಡಿ ಕಟ್ಕೊಳ್ಳೋದು, ಹೋಳಿಗೆ ತುಪ್ಪ ಹೊಡೆದು ಬಂದುಬಿಡೋದು ಅಷ್ಟೇ. ದಾನಮ್ಮ ಏನು ಮಾಡಿದ್ಲು, ಸಾಮೂಹಿಕ ವಿವಾಹ ಮಾಡಿಸಿದ್ಲು ಜತ್ತ ಮಹಾರಾಜನ ಕಡೆ. ಒಂದೇ ದೇವರನ್ನು ಆರಾಧಿಸುವ ಈ ಏಕದೇವೋಪಾಸಕ್ಕೆ ಆಗಿದ್ಲು. ಬಹಳ ನಿಷ್ಠುರಿ ಆಗಿದ್ದಳು, ಯಾರಿಗೂ ಅಂಜುತ್ತಿರಲಿಲ್ಲ. ಶರಣರ ಪಥದಲ್ಲಿ ನಡೆದಂಥ ಮೊದಲು ಎಲ್ಲರೇ ಹೋಗೋಕ್ಕಿಂತ ಮೊದಲು ಅವರ ಚರಿತ್ರೆ ಓದ್ರಿ, ಅವರ ತತ್ವಗಳನ್ನು ತಿಳ್ಕೋರಿ, ಅವ್ರ ದಾರಿಯಲ್ಲಿ ನಡೆಯೋದಕ್ಕೆ ನಾವು ನೀವು ಪ್ರಯತ್ನ ಮಾಡೋಣ ಅನ್ನುವಂಥ ಮತ್ತು ಈ ಪ್ರಸಂಗಗಳನ್ನು ಬಹಳ ಅದ್ಭುತವಾಗಿ ಇಲ್ಲಿ ಹೇಳ್ತಾ, ಅದಕ್ಕೆ ಅಲ್ಲಿ ಇಲ್ಲಿ ದೇವರನ್ನು ಹುಡುಕೋದು ಬೇಡ. ಭಗವಂತ ಎಲ್ಲ ಕಡೆ ಅದಾನ, ಎಲ್ಲ ಕಡೆ ಇರ್ತಾನ. ಅದಕ್ಕೆ ಹಂಗೆ ಮತ್ತು ದೇವರೇ ಇಲ್ಲ ಅಂಥೇಳಿ ನಾಸ್ತಿಕರಾಗೋದು ಬೇಡ. ಹರನೇ ಗುರುವಿನ ರೂಪದಲ್ಲಿ ಬಂದಿರ್ತಾರೆ. ಅದಕ್ಕೆ ಗುರುವಿನ ಬಗ್ಗೆ ನಮಗಿರಲಿ. ನಮ್ಮೆಲ್ಲ ಅಪ್ಪುಗಳದಾರಲ್ಲ, ಎಲ್ಲ ಶರಣರು ಮಠದಾಗ ಮಠಾಧೀಶರು ಇರ್ತಾರೆ. ಎಲ್ಲವನ್ನು ತ್ಯಾಗ ಮಾಡಿ ಕಾವಿ ಬಟ್ಟೆ ತೊಟ್ಟು ಸಮಾಜಕ್ಕೆ ಸೇವಾ ಮಾಡುವಂಥ, ನಿಜವಾಗಿ ದುಡಿಯುವಂಥ ಅಂಥವರಲ್ಲಿ ನಾವು ಭಗವಂತನನ್ನು ಕಾಣಬೇಕು. ಅದಕ್ಕೆ ದೇವರನ್ನು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅನ್ನುವಂಥ ಹಾಡನ್ನು ನೆನಪಿಟ್ಕೊಡ್ರಿ. ಒಳ್ಳೊಳ್ಳೆ ವಚನಗಳನ್ನು ಓದ್ರಿ ತಾಯಂದಿರು. ದಯಮಾಡಿ ಭಾಳ ದಿವಸಗಳಿಂದ ಬೆಳೆಸ್ಕೊಂಡು ಬಂದಂಥ ಮೂಢನಂಬಿಕೆಗಳನ್ನು ಬಿಡೋಣ, ಅಜ್ಞಾನವನ್ನು ಬಿಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಕಾಶಿ ಕೇದಾರ ಗೋಕರ್ಣ ರಾಮೇಶ್ವರ ಮುಂತಾದ ಅಷ್ಟಾರ್ಥ ತೀರ್ಥಗಳಲ್ಲಿರುವ ದೇವರಲ್ಲ, ತನ್ನ ತಾನಾರೆಂದು ಅರಿದು ತನ್ನ ತಾನು ತಿಳಿದರೆ ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ. ಹಸಿದವರಿಗೆ ಅನ್ನ ಹಾಕ್ರಿ, ಮನೆಗೆ ಬಂದಂಥ ಅಂಗವಿಕಲರಿಗೆ ಬಡವರಿಗೆ ಒಂದಿಷ್ಟು ದಾನ ಮಾಡ್ರಿ. ಅದಕ್ಕಿಂತ ದೇವರಿಗೇ ಕೊಟ್ಟಂಗೆ ಅದೆಲ್ಲ. ಕಣ್ಣಿರ್ಲಾರ್ದವ್ರಿಗೆ, ಕಾಲಿರ್ಲಾರ್ದವ್ರಿಗೆ, ವಯಸ್ಸಾದವರಿಗೆ ಒಂದು ಶಾಲ್ ಹೊದಿಸ್ರಿ, ಒಂದು ಸೀರೆ ಉಡಿಸಿದ್ರಿ. ಹಸಿದ ಮಕ್ಕಳಿಗೆ ಊಟ ಮಾಡಿಸ್ರಿ. ಮಕ್ಕಳಿಗೆ ಸಾಲಿ ಕಲಿಲಾಕ ಯೋಗ್ಯತೆ ಇರಲಾರ್ದಂಥ ಶಾಣೆ ಮಕ್ಕಳಿರ್ತಾರೆ, ಅಂಥ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ರಿ. ಅದಕ್ಕೆ ದಯೆಯೇ ಧರ್ಮದ ಮೂಲ. ಅಂಥ ದಯವೇ ಅಂಥ ಧರ್ಮವನ್ನು ಕೊಟ್ಟವರು ನಮ್ಮ ಶರಣರು. ಆ ಸಂಸ್ಕೃತಿಯನ್ನು ಉಳಿಸೋಣ ಅನ್ನುವಂಥ ಮಾತನ್ನು, ಕಾಶಿಗೆ ಹೋಗಲಾಕ ಏಸೊಂದ ದಿನ ಬೇಕ, ತಾಸೊತ್ತಿನಾದಿ ನನ್ನ ತವರ ಮನಿಯಾಗ ಕಾಶಿ ಕುಂತಾಳ ಹಡದವ್ವ. ಹಡದ ತಾಯಿ ತಂದಿಗೆ ಕಣ್ಣೀರು ಹಾಕ್ಸಿ ಯಾವ ಗುಡಿಗೆ ಹೋದ್ರೇನು, ಎಲ್ಲಿ ಎಡಿ ಹಿಡಿದ್ರೇನು ಅದಕ್ಕೆ ಅರ್ಥ ಇಲ್ಲ. ಮನುಷ್ಯರನ್ನ ಪ್ರೀತಿಸುವಂಥ ಒಂದು ದಯೆ ಧರ್ಮ ನಮ್ಮಲ್ಲಿ ಬರಲಿ ಅನ್ನುವಂಥದನ್ನ. ಬೆತ್ಲೆಹೇಮಿನ ಯೇಸು ಕ್ರಿಸ್ತ, ಮಕ್ಕಾ ನಗರದ ಗುರು ಪೈಗಂಬರ, ರಾಘವ ಯಾದವ ಎಲ್ಲ ದೈವ, ತಾಯ ಮುಂದೆ ಬಾಲಕರವ್ವ, ಕಾಣದ ದೇವರು ಊರಿಗೆ ನೂರು, ಹುಡುಕುವರಾರು ಕಾಣುವ ತಾಯೇ ಪರಮ ಗುರು.
ಅದಕ್ಕೆ ಏನು ಕೊಟ್ಟರು ತಾಯಿ ಋಣ ತೀರ್ಸಕ್ಕಾಗಲ್ಲ. ಸತ್ತ ಮೇಲೆ ದೊಡ್ಡ ಫೋಟೋ ಮಾಡಿ ದೊಡ್ಡ ಗದ್ದಿಗೆ ಮಾಡಿ 108 ಹಾರ ಹಾಕಿದ್ರೆ ಅರ್ಥ ಇಲ್ಲ. ಜೀವಂತ ಇರೋದ್ರಾಗ ಅವರಿಗೆ ಬೇಕಾದ್ದನ್ನು ತಿನ್ನಿಸಿ ಅವರ ಆಶೆಗಳನ್ನು ಈಡೇರಿಸಿ ಒಂದಿಷ್ಟು ಪ್ರೀತಿಯ ಮಾತುಗಳನ್ನು ಆಡಿದ್ರೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಆ ಮಾಯಗಾರ ತಾನು ಇಳೆಯಲಿಲ್ಲವೋ ಗುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಬರುವನು ಒಂದಾಗಿ ಕಂಪಿನಲ್ಲಿ ತಂಪಿನಲ್ಲಿ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಇರಲಿ ಇರಲಿ ಎಂದು ಹೀಗೆ ಹರುಷ ಹರುಷ ಅನ್ನುವಂಥ ಹಾಡಿನೊಂದಿಗೆ ಇವತ್ತಿನ ಪ್ರವಚನದ ಈ ವಿಷಯ ಮುಕ್ತಾಯ ಆಗ್ತದೆ.